ಹೆಲೋ ಎವ್ರಿವನ್, ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಹಾಗೆ ತುಂಬ ಒಂದು ಇನ್ಫಾರ್ಮೇಟಿವ್ ಪ್ಲಸ್ ಹೆಲ್ಪ್ಫುಲ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಅಥವಾ ಅಡ್ವೊಕೇಟ್ಸ್ ಅಥವಾ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಇಲ್ಲ ಜುಡಿಷಿಯರಿ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಿ, ಬೀಟ್ ಫಾರ್ ಎನಿಥಿಂಗ್, ಒಂದು ಲೀಗಲ್ ಸ್ಟೂಡೆಂಟ್ನ ಆಸ್ಪೆಕ್ಟ್ ಅಲ್ಲಿ ಅಡ್ವೊಕೇಟ್ಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ ಲೀಗಲ್ ಸ್ಕಿಲ್ಸ್ನ ಇನ್ನಷ್ಟು ಬೆಟರ್ ಮಾಡ್ಕೊಳ್ಳುವಂಥ ಪರ್ಪಸ್ ಅಲ್ಲಿ ಮಾತನಾಡ್ತಿರುವಂಥ ವಿಡಿಯೋ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಜನ ಹೇಳ್ತಾರೆ ದಟ್ ನನಗೆ ಇಂಗ್ಲಿಷ್ ಬರೋದಿಲ್ಲ, ನನಗೆ ಕನ್ನಡ ಮೀಡಿಯಂ, ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಇಂಗ್ಲಿಷ್ ಕಲಿಬೇಕು, ಹೇಗೆ ಕಲಿಯೋದು, ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ. ಸೊ ಇಂಗ್ಲಿಷ್ ತುಂಬ ಇಂಪಾರ್ಟೆಂಟ್ ಅಥವಾ ಸಿಕ್ಕಾಪಟ್ಟೆ ಟಫ್ ಲ್ಯಾಂಗ್ವೇಜ್ ಅಂತ ಎಲ್ಲ ಏನಿಲ್ಲ, ಅಥವಾ ಅದು ತೀರಾ ಇಂಪಾರ್ಟೆಂಟ್ ಅನ್ನೋಂಥದ್ದು ಏನಲ್ಲ. ಒಂದು ಮಟ್ಟಕ್ಕೆ ಇಂಪಾರ್ಟೆನ್ಸ್ ಅಂತೂ ಇದೆ. ಆಸ್ ಅ ಲೀಗಲ್ ಸ್ಟೂಡೆಂಟ್ ನಮಗೆ ಬರೀ ಕನ್ನಡದಲ್ಲಿ ನಾವು ಪ್ರಾಕ್ಟೀಸ್ ಅಂತ ಬಂದಾಗ ನೀವು ಲೋವರ್ ಕೋರ್ಟ್ಸನ್ನ ಪ್ರಾಕ್ಟೀಸಲ್ಲಿ ಡೆಫಿನೆಟ್ಲಿ ಕನ್ನಡದಲ್ಲೇ ಮಾಡೋದು. ಆದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ರೀಚ್ ಆಗಬೇಕು ಆ್ಯಂಡ್ ನಿಮ್ಮ ಒಂದು ಪ್ರಾಕ್ಟೀಸ್ನ ನೀವು ನೆಕ್ಸ್ಟ್ ಲೆವೆಲ್ ಪ್ರಾಕ್ಟೀಸ್ ಮಾಡಬೇಕು, ನಿಮ್ಮನ್ನು ನೀವು ಎನ್ಹ್ಯಾನ್ಸ್ ಮಾಡ್ಕೊಳ್ಬೇಕು, ನಿಮ್ಮ ಸ್ಕಿಲ್ಸ್ನ ನೀವು ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ ಇಂಗ್ಲಿಷ್ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ರೋಲ್ ಅಂತೂ ಪ್ಲೇ ಮಾಡುತ್ತೆ. ಸೊ ಈ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನುವಂಥ ಒಂದು ಬೇಸಿಕ್ ಚಿಕ್ಕ ಪುಟ್ಟ ಸ್ಕಿಲ್ಸ್ ಇಂದ ಅಥವಾ ಚಿಕ್ಕ ಪುಟ್ಟ ಟಾಸ್ಕ್ ನ ಪರ್ಫಾರ್ಮ್ ಮಾಡೋದ್ರಿಂದ, ಇದು ನಾನು ಡೈಲಿ ನೀವು ಡೇ ಟು ಡೇ ಬೇಸಿಸ್ ಅಲ್ಲಿ ಮಾಡ್ತಿರುವಂಥ ಕೆಲಸದ ಜೊತೆಗೇನೆ ಇದನ್ನ ಮಾಡಿ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೋಬಹುದು, ಬೆಟರ್ ಮಾಡ್ಕೋಬಹುದು. ಆ್ಯಂಡ್ ಬರೀ ಇಂಗ್ಲೀಷ್ ಅಷ್ಟೇ ಅಲ್ಲ, ನಿಮ್ಮ ಕಂಪ್ಲೀಟ್ ಲೀಗಲ್ ನಾಲೆಜ್ ಏನಿದೆ ಎನ್ಹ್ಯಾನ್ಸ್ ಆಗೋ ರೀತಿ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ. ಸೊ ಇದನ್ನು ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಫಾರ್ ಎವ್ರಿ ಲಾ ಸ್ಟೂಡೆಂಟ್. ನೀವು ಈಗಲಿಂದನೂ ಸಹ ಶುರು ಮಾಡಿ ಆ್ಯಂಡ್ ನಿಮ್ಮ ಇಂಗ್ಲೀಷ್ ಡೆಫಿನೆಟ್ಲಿ ಚೇಂಜ್ ಅಂತೂ ನಿಮಗೇನೆ ಕಾಣಿಸುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೈವ್ ಲಾ, ಬಾರ್ ಆ್ಯಂಡ್ ಬೆಂಚ್, ಈ ರೀತಿ ಕೆಲವು ವೆಬ್ಸೈಟ್ಸ್ ಇದೆ, ಲಾನ ಒಂದು ಲೀಗಲ್ ಅಪ್ಡೇಟ್ಸ್ನ ಕೊಡುತ್ತೆ. ಸೊ ನಾನು ನಿಮಗೆ ಪ್ರಮೋಷನಲ್ ಅಂತ ಅಲ್ಲ, ಬಟ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜ್ಮೆಂಟ್ಸ್ ಓದೋದಕ್ಕೆ ರಿಲಯಬಲ್ ಸೋರ್ಸ್ ಬಗ್ಗೆ ಮಾತನಾಡ್ತಿರೋದು. ಸೊ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ನ ಜಡ್ಜ್ಮೆಂಟ್ಸ್ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರುತ್ತೆ. ಡೆಫಿನೆಟ್ಲಿ ಕನ್ನಡ ಲ್ಯಾಂಗ್ವೇಜ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಲ್ಯಾಂಗ್ವೇಜಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಸ್ಕೋಪ್ ಒಂಚೂರು ಲಿಮಿಟೆಡ್ ಆಗೇನೆ ಇರುತ್ತೆ. ಸೊ ನಿಮ್ಮನ್ನು ನೀವು ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ಅಥವಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಇಂಗ್ಲೀಷ್ನ ಒಂದು ರೋಲ್ ಅಂತೂ ಇದ್ದೇ ಇದೆ. ಸೊ ಆ ಪರ್ಪಸಲ್ಲಿ ನೀವು ಇಂಗ್ಲೀಷ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಿ. ಸೊ ಈಗ ಲೈವ್ ಲಾ ಅಥವಾ ನೀವು ಬಾರ್ ಆ್ಯಂಡ್ ಬೆಂಚ್ ಈ ವೆಬ್ಸೈಟ್ಸಲ್ಲಿ ನಿಮಗೆ ಡೈಲಿ ಡೇ ಟು ಡೇ ಅಪ್ಡೇಟ್ಸ್ ಅಂತ ನಿಮಗೆ ಲೀಗಲ್ ನ್ಯೂಸ್ ಅಪ್ಡೇಟ್ಸ್ನ ಹಾಕ್ತಾನೆ ಇರ್ತಾರೆ. ಸೊ ಅದರಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಪ್ರಿಫರಬ್ಲಿ ಅದನ್ನೇ ಓದಿ. ಏನಕ್ಕೆ ಅಂತಂದರೆ ಅಲ್ಟಿಮೇಟ್ಲಿ ನಾನು ಬರೀ ಇಂಗ್ಲೀಷ್ ಬಗ್ಗೆ ಅಷ್ಟೇ ಮಾತನಾಡೋದಕ್ಕಾಗೋದಿಲ್ಲ, ಇಂಗ್ಲೀಷ್ ಜೊತೆಗೆ ನಿಮ್ಮ ಲೀಗಲ್ ನಾಲೆಜನ್ನು ಸಹ ಎನ್ಹ್ಯಾನ್ಸ್ ಮಾಡ್ಕೊಳ್ಬಹುದು. ಸೊ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಓದೋದ್ರಿಂದ ನಿಮಗೆ ಜಡ್ಜ್ಮೆಂಟ್ ಓದುವಂಥ ಒಂದು ಪ್ರಾಕ್ಟೀಸ್ ಡೈಲಿ ನೀವು ನಿಮ್ಮ ಅಭ್ಯಾಸದಲ್ಲಿ ಇರಲೇಬೇಕು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜ್ಮೆಂಟ್ಸ್ ಯಾವುದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರುತ್ತೆ. ಸೊ ಮೇಡಮ್ ನನಗೆ ಇಂಗ್ಲೀಷೇ ಬರಲ್ಲ ಅಂದರೆ ನೀವು ಇಂಗ್ಲೀಷ್ ಓದಿ ಅಂತೀರಿ ಅಂತ ಅಲ್ಲ, ಇಂಗ್ಲೀಷ್ ಓದಿದ್ರೂ ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷ್ ಕಲ್ತಾದ್ಮೇಲೆ ಇಂಗ್ಲೀಷ್ ಓದಬೇಕಂತ ಏನಿಲ್ಲ, ಓದೋದ್ರ ಜೊತೆಗೇನೆ ನೀವು ಕಲಿಬಹುದು. ಸೊ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಓದೋದಕ್ಕೆ ಶುರು ಮಾಡಿ. ಆ್ಯಂಡ್ ಹಾಗೇನೆ ಲೈವ್ ಲಾ ವೆಬ್ಸೈಟಲ್ಲಿ ನೀವು ನೋಡೋದಾದರೆ ಒಂದು ಮೈಕ್ ಆಪ್ಷನ್ ಬಟನ್ ಬರುತ್ತೆ, ಆಡಿಯೋ ಬಟನ್. ನೀವು ಅದನ್ನ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಆರ್ಟಿಕಲ್ ಏನಿದೆ, ಫಸ್ಟ್ ಆಫ್ ಆಲ್ ಆರ್ಟಿಕಲ್ನ ನಿಮಗೆ ಶಾರ್ಟ್ ಬ್ರೀಫ್ ಆಗಿ ಕೊಟ್ಟಿರ್ತಾರೆ. ಆ ಆರ್ಟಿಕಲ್ನ ನೀವು ಕ್ಲಿಕ್ ಮಾಡೋದ್ರಲ್ಲಿ ಕಂಪ್ಲೀಟ್ ಆರ್ಟಿಕಲ್ ಓದಿ ಹೇಳುತ್ತೆ ಒಂದು AI. ಸೊ ಆ ರೀತಿ ನಿಮಗೆ ಇಂಗ್ಲಿಷ್ ಕೇಳೋದಕ್ಕೂ ಸಿಗತ್ತೆ, ಬರೆದಿರುವಂಥ ಆರ್ಟಿಕಲ್ ಏನು ಹೇಳ್ತಿದೆ ಅನ್ನೋದು ಅರ್ಥ ಆಗತ್ತೆ. ಆಲ್ಸೋ ಲೀಗಲ್ ಟರ್ಮ್ಸ್ ಅಥವಾ ಜಾರ್ಗನ್ಸ್ ಅಂತ ಏನು ಹೇಳ್ತೀವಿ, ಸಿಕ್ಕಾಪಟ್ಟೆ ಶಶಿ ಥರೂರ್ ರೇಂಜ್ಗೆ ಅಂತ ಅಲ್ಲ, ಒಂದು ಲೆವೆಲ್ನ ಇಂಗ್ಲಿಷ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇಂದ ಕಲಿಬಹುದು. ಆ್ಯಂಡ್ ಆ ಇಂಗ್ಲಿಷ್ನ ಜಾರ್ಗನ್ ಅಂತಂದರೆ ಯಾವುದೇ ಒಂದು ಡಿಫಿಕಲ್ಟ್ ವರ್ಡ್ಸ್ ಅಂತ ಏನಿರುತ್ತೆ, ಆ ವರ್ಡ್ಸ್ನ ಪ್ರೊನೌನ್ಸಿಯೇಷನ್ ಕೂಡ ಸಹ ನಿಮಗೆ ಅರ್ಥ ಆಗುತ್ತೆ. ಬಿಕಾಸ್ ಕೆಲವೊಂದ್ಸತಿ ನಾವು ಪ್ರೊನೌನ್ಸಿಯೇಷನ್ನ ಸರಿ ಇದೆಯಾ ಇಲ್ಲ ಅನ್ನೋಂಥ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಕಾರಣ ಇಂಗ್ಲೀಷ್ ಮಾತನಾಡೋದಿಲ್ಲ. ಸೊ ನೀವು ಇಂಗ್ಲೀಷ್ ಮಾತನಾಡಿ ಅಟ್ ಒನ್ಸ್ ಅಂತ ಹೇಳ್ತಿಲ್ಲ, ಫಸ್ಟ್ ನೀವು ಕಲಿಯೋದಕ್ಕೆ, ನಿಮಗೆ ನೀವು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಅನ್ನ ಓದೋದಕ್ಕೆ ಶುರು ಮಾಡಿ. ಜಡ್ಜ್ಮೆಂಟ್ ರೀಡಿಂಗ್ನ ಪ್ರಾಕ್ಟೀಸ್ ಪ್ರತಿಯೊಬ್ಬ ಲಾ ಸ್ಟೂಡೆಂಟಿಗೆ ಇರಬೇಕು. ಡೈಲಿ ಒಂದು ಜಡ್ಜ್ಮೆಂಟ್ ಓದಲೇಬೇಕು ಅಂತ ನಾವು ಕಾಲೇಜಲ್ಲಿ ಇದು ರೆಸಲ್ಯೂಷನ್ ಅಂತ ಮಾಡ್ಕೊಳ್ತೀವಿ, ಬಟ್ ಅದಾಗೋದಿಲ್ಲ. ಆದರೆ ಆದಷ್ಟು ಪ್ರಯತ್ನ ಪಡಿ, ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ಅಥವಾ ಡೈಲಿ ಒಂದು ಜಡ್ಜ್ಮೆಂಟ್ ಡೆಫಿನೆಟ್ಲಿ ನೀವು ಓದ್ತಿದ್ದೀರಿ ಅಂತಂದರೆ ನಿಮ್ಮ ಲೀಗಲ್ ನಾಲೆಜ್, ಸ್ಕಿಲ್ಸ್, ಮೆಂಟಲಿ ನೀವು ತುಂಬ ಒಳ್ಳೆ ಲೀಗಲ್ ಎಕ್ಸ್ಪರ್ಟೀಸ್ ತಗೊಳ್ಳೋದ್ರಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಜಡ್ಜ್ಮೆಂಟ್ ರೀಡಿಂಗ್ನ ಅಭ್ಯಾಸ ಇರಬೇಕು, ಆ್ಯಂಡ್ ದಟ್ ಟು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಜಡ್ಜ್ಮೆಂಟ್.
ಇದರಿಂದ ಆಲ್ಸೋ ನೀವು ಸಿವಿಲ್ ಜಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅಥವಾ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗಿ ನೀವು ಯಾವುದೇ ಒಂದು ಜಡ್ಜ್ಮೆಂಟ್ಸ್ನ ಓದೋದಕ್ಕೆ ನಿಮಗೆ ಬೆಟರ್ ಅರ್ಥ ಆಗುತ್ತೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ಸಿಂದ ನಿಮಗೆ ಇಂಗ್ಲೀಷ್ ಜೊತೆಗೆ ಕಂಪ್ಲೀಟ್ ಅಪ್ರಿಸಿಯೇಷನ್, ಲೀಗಲ್ ಅಪ್ಲಿಕೇಬಿಲಿಟಿ ಎಲ್ಲನೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ಜಡ್ಜ್ಮೆಂಟ್ಸ್ ಓದುವಂಥ ಒಂದು ಅಭ್ಯಾಸನ ಪ್ಲೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಇದೊಂದು ನಿಮಗೆ ಡೈಲಿ ಒಂದು ಅಪ್ಡೇಟ್ ರೀತಿ ಆಗಿರುತ್ತೆ. ದಟ್ ಈಸ್ ನ್ಯೂಸ್ ಪೇಪರ್ ಓದುವಂಥ ಅಭ್ಯಾಸನ ಮಾಡ್ಕೋಬಹುದು. ನ್ಯೂಸ್ ಪೇಪರ್ ಯಾರು ಓದ್ತಾರೆ ಇವಾಗ ಅಂತ ಕೇಳಬೇಡಿ. ನ್ಯೂಸ್ ಪೇಪರ್ ಈಗಲೂ ಓದ್ತೀವಿ. ಈ ಪೇಪರ್ಸನ್ನು ಸಹ ಬರುತ್ತೆ. ಈ ಪೇಪರ್ ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಬಹುದು, ಆ ದಿನದ ಡೈಲಿ ನ್ಯೂಸ್ ಪೇಪರ್. ಸ್ಪೆಷಲಿ ಈ ಪೇಪರ್ಸಲ್ಲಿ ಏನಾಗುತ್ತೆ, ನಮಗೆ ಕೆಲವು ನೀವು ನ್ಯೂಸ್ ಪೇಪರ್ಸ್ ನೋಡಬಹುದು. ಸೊ ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡ ಪೇಪರ್ಸ್ ಅಲ್ಲಿನೂ ಸಹ ನಿಮಗೆ ಹೈಕೋರ್ಟ್ನ ಒಂದು ನಡೀತಿರುವಂತಹ ಜಡ್ಜ್ಮೆಂಟ್ ರಿಲೇಟೆಡ್ ಅಥವಾ ಯಾವುದೇ ಒಂದು ಲೀಗಲ್ ಅಪ್ಡೇಟ್ ಅಂತೂ ಬಂದಿರುತ್ತೆ. ಸೊ ಅದು ಹೈಕೋರ್ಟ್ನ ಪಿಕ್ಚರ್ ಜೊತೆಗೆ ನಿಮ್ಮೊಂದು ಆರ್ಟಿಕಲ್ ಅನ್ನ ಬರೆದಿರ್ತಾರೆ. ಸೊ ಅದೇ ರೀತಿ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಅಲ್ಲೂ ಇಂಡಿಯನ್ ಎಕ್ಸ್ಪ್ರೆಸ್, ದ ಹಿಂದೂ ನ್ಯೂಸ್ ಪೇಪರ್, ದ ಹಿಂದೂ ಎಕ್ಸಾಮಿಗೆ ಸ್ಪೆಷಲಿ IAS, UPSC, KPSC ಎಕ್ಸಾಮ್ಗೆ ಓದ್ತಿರುವಂಥ ಸ್ಟೂಡೆಂಟ್ಸ್ಗೆ ರಿಲಯಬಲ್ ಸೋರ್ಸ್ ಆಗಿರುತ್ತೆ. ಆ ರೀತಿ ನ್ಯೂಸ್ ಪೇಪರ್ಸ್ ಅಲ್ಲಿ ಎಡಿಟೋರಿಯಲ್ ಕಾಲಮ್ ಅಂತ ಬರುತ್ತೆ, ಅಥವಾ ಹೈಕೋರ್ಟ್ದೇನೆ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ನಿಮಗೆ ಅಪ್ಡೇಟ್ಸ್ ಅನ್ನೋದಿರುತ್ತೆ. ಸೊ ಪ್ಲೀಸ್ ಆ ರೀತಿ ಆರ್ಟಿಕಲ್ಸ್ನ ಓದಿ. ನಿಮಗೆ ಕರೆಂಟ್ ನ್ಯೂಸ್ನ, ಕರೆಂಟ್ ಜಡ್ಜ್ಮೆಂಟ್ ಅಥವಾ ಲೀಗಲ್ ಸ್ಟೇಟಸ್ನ ಅಪ್ಡೇಟ್ ಇರುತ್ತೆ. ಆಲ್ಸೋ ನ್ಯೂಸ್ ಪೇಪರಲ್ಲಿರೋ ಇಂಗ್ಲೀಷ್ ಇನ್ನೂ ತುಂಬಾನೇ ಸಿಂಪಲ್ ಫಾರ್ಮ್ಯಾಟ್ ಅಲ್ಲೂ ಇರುತ್ತೆ. ಅಂಡ್ ನಿಮಗೊಂದು ಅಪ್ಡೇಟ್ ಡೈಲಿ ಇರಲೇಬೇಕು. ಒಬ್ಬ ಲಾಯರ್, ಅಡ್ವೊಕೇಟ್ ಅನ್ನೋಂಥದ್ದು ನಾವು ಸಮಾಜದಲ್ಲಿ ಇದ್ದು ಕೆಲಸ ಮಾಡ್ತಿರೋದು. ಯು ಆರ್ ಅ ಪಾರ್ಟ್ ಆಫ್ ಸೊಸೈಟಿ ಅಂಡ್ ವರ್ಕಿಂಗ್ ಫಾರ್ ದ ಸೊಸೈಟಿ. ಸೊ ನಿಮಗೆ ಆ ಸೊಸೈಟಿಯಲ್ಲಿ ಏನು ನಡೀತಿದೆ, ಆಗು ಹೋಗುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯು ಶುಡ್ ಬಿ ಅಪ್ಡೇಟೆಡ್ ರಿಗಾರ್ಡಿಂಗ್ ದ ಸೊಸೈಟಿ. ಅಂಡ್ ಇದೊಂದು ಬೆಸ್ಟ್ ಫಾರ್ಮ್ ಆಗುತ್ತೆ ನ್ಯೂಸ್ ಪೇಪರ್ ಓದೋದನ್ನ. ಆಲ್ಸೋ ನೀವು ನ್ಯೂಸ್ ಪೇಪರ್ನ ಎಡಿಟೋರಿಯಲ್ಸ್, ಕಾಲಮ್ಸ್ ಎಕ್ಸೆಟ್ರಾ ಓದುವಾಗ ನಿಮಗೆ ಸುಪ್ರೀಂ ಕೋರ್ಟ್ನ ಲೇಟೆಸ್ಟ್ ಜಡ್ಜ್ಮೆಂಟ್ ಏನು ಬಂದಿದೆ ಆ್ಯಂಡ್ ಅದರ ರಿಲೇಟೆಡ್ ನಿಮಗೆ ಆರ್ಗ್ಯುಮೆಂಟ್ಸ್ ಆಗಲಿ, ವ್ಯೂ ಪಾಯಿಂಟ್ಸ್ ಆಗಲಿ ಎಡಿಟೋರಿಯಲ್ಸ್ ಅಲ್ಲಿ ಬರೆದಿರ್ತಾರೆ. ಸೊ ನಿಮ್ಮ ಒಂದು ವ್ಯೂಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹೆಲ್ಪ್ ಮಾಡುತ್ತೆ. ಸೊ ಪ್ಲೀಸ್ ನ್ಯೂಸ್ ಪೇಪರ್ ಓದುವಂಥ ಒಂದು ಅಭ್ಯಾಸನ ಮಾಡ್ಕೊಳ್ಳಿ. ಆ್ಯಂಡ್ ನ್ಯೂಸ್ ಪೇಪರ್ ಸೆಲೆಕ್ಟೆಡ್ ಕಾಲಮ್ಸ್ನೇ ಓದಿ ಸಾಕಾಗುತ್ತೆ ನಮಗೆ. ಇಡೀ ಎಂಟೈರ್ ನ್ಯೂಸ್ ಪೇಪರ್ ಅಂತ ಅಲ್ಲ, ಎಂಟೈರ್ ನ್ಯೂಸ್ ಪೇಪರ್ ನೀವು ಒಂದ್ಸತಿ ಸ್ಕಿಮ್ ಮಾಡಿದ್ರು ಸೆಲೆಕ್ಟೆಡ್ ಕಾಲಮ್ಸ್ ನಿಮಗೆ ಬೇಕಾಗಿರುವಂಥ ಲೀಗಲ್ ಆರ್ಟಿಕಲ್ಸ್ ಅದನ್ನು ಮಾತ್ರ ಸ್ಪೆಸಿಫಿಕ್ ಆಗಿ ಇನ್ ಡೀಟೇಲ್ ಆಗಿ ಓದ್ಕೊಳ್ಳಿ. ಸೊ ನ್ಯೂಸ್ ಪೇಪರ್ ಇನ್ಫ್ಯಾಕ್ಟ್ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಇಂಗ್ಲಿಷ್ನ ಹೇಳ್ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎರಡೂ ನಿಮಗೆ ಕಷ್ಟ ಅನ್ನಿಸ್ತಿದೆ ಅಥವಾ ಓಕೆ ಇದನ್ನ ಮಾಡಬಹುದು, ಮಾಡೋದಕ್ಕಾಗೋದಿಲ್ಲ ಅಂತ ಅನ್ಕೊಂಡ್ರು ಸಹ ನ್ಯೂಸ್ ಪೇಪರ್ ನೀವು ಮೆಟ್ರೋಲ್ ಹೋಗ್ತಾ ಬರ್ತಾ ಯಾವಾಗ ಬೇಕಾದ್ರೂ ಓದ್ಬೋದು. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಹೈಕೋರ್ಟ್ ಜಡ್ಜ್ಮೆಂಟ್ ಕೂಡ ಸಹ ನೀವು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಓದಬಹುದು. ಒಂದು ಥರ್ಡ್ ಇಂಟ್ರೆಸ್ಟಿಂಗ್ ವೇ ಎಲ್ಲರೂ ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಆ್ಯಂಡ್ ಇದು ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ದಟ್ ಈಸ್ ಇಂಗ್ಲೀಷಲ್ಲಿ ನೀವು ಮೂವೀಸ್ನ ನೋಡಬಹುದು, ಸೀರೀಸ್ನ ನೋಡಬಹುದು. ಇನ್ಫ್ಯಾಕ್ಟ್ ಲೀಗಲ್ ಸೀರೀಸ್ ಎಲ್ಲ ಬರುತ್ತೆ. ಸೊ ಇಂಗ್ಲೀಷಲ್ಲಿರುವಂಥ ಲೀಗಲ್ ಸೀರೀಸ್ನ ನೋಡಿ. ಸೊ ಮೂವೀಸ್ ನೋಡಿ ಅಂತ ಹೇಳ್ತಿರೋದು ಏನಕ್ಕೆ ಅಂತಂದರೆ, ಈಗ ನಾವು ಹುಟ್ಟದಾಗಿಂದ ನಮಗೆ ಮಾತೃಭಾಷೆ ಕನ್ನಡ ಅನ್ನೋದು ಯಾರು ಹೇಳ್ಕೊಟ್ಟು ಬರ್ಸಿ ನಮಗೆ ಕಲಿಸಿರೋಂಥದ್ದಲ್ಲ. ಮನೆಯಲ್ಲೆಲ್ಲ ಮಾತನಾಡ್ತಾರೆ, ಅದೇ ವಾತಾವರಣದಲ್ಲಿ ಇರ್ತೀವಿ ಆ್ಯಂಡ್ ಆಟೋಮ್ಯಾಟಿಕ್ಲಿ ಆ ಲ್ಯಾಂಗ್ವೇಜ್ನ ನಮ್ಮಲ್ಲಿ ಇನ್ಕಲ್ಕೇಟ್ ಮಾಡ್ಕೊಳ್ತೀವಿ. ಆ್ಯಂಡ್ ಸಿಮಿಲರ್ಲಿ ಈ ಮೂವೀಸ್ ಅಥವಾ ನಿಮಗೆ ಶಾರ್ಟ್ ಫಿಲ್ಮ್ಸ್, ಈ ರೀತಿ ನ್ಯೂಸ್ ಅಪ್ಡೇಟ್ಸ್ ಎಕ್ಸೆಟ್ರಾ ಮೂವೀಸ್ ಇನ್ಫ್ಯಾಕ್ಟ್ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಅಂತಂದರೆ, ಒಂದು ಆ ಲ್ಯಾಂಗ್ವೇಜ್ ಹೇಗೆ ಪ್ರೊನೌನ್ಸಿಯೇಟ್ ಮಾಡ್ತಿದ್ದಾರೆ, ಲ್ಯಾಂಗ್ವೇಜ್ ಹೇಗೆ ನಡೀತಿದೆ ಆ್ಯಂಡ್ ಲೀಗಲ್ ಸೀರೀಸಿಂದ ಲೀಗಲ್ ಲ್ಯಾಂಗ್ವೇಜ್ನ ಒಂದು ಎನ್ಹ್ಯಾನ್ಸ್ಮೆಂಟು ಬರುತ್ತೆ. ಲೀಗಲ್ ಅಲ್ಲ, ನೀವು ನಾರ್ಮಲ್ ಇಂಗ್ಲೀಷ್ ಮೂವೀಸ್ ನೋಡ್ತೀನಿ ಅಂತಂದ್ರೂ ಡೆಫಿನೆಟ್ಲಿ ಆ ಇಂಗ್ಲೀಷ್ ಅಂತೂ ನಿಮಗೆ ಹೆಲ್ಪ್ ಮಾಡುತ್ತೆ. ಆಟೋಮ್ಯಾಟಿಕ್ಲಿ 2 ದಿನ ನೀವು ಸೀರೀಸ್ ನೋಡಿದ್ರೆ 3ನೇ ದಿನ ನಿಮ್ಮ ಇಂಗ್ಲೀಷ್ ಆಚೆಗೆ ಬರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಬ್ರಿಂಗ್ ಔಟ್ ವಿತ್ ಕಾನ್ಫಿಡೆನ್ಸ್. ನಮಗೆ ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಸ್ಟಾಪೇಜ್ ಅಂತ ಅಂದರೆ ಕಾನ್ಫಿಡೆನ್ಸ್ ಇಲ್ಲ ಮಾತನಾಡೋದಕ್ಕೆ. ಆ ಕಾನ್ಫಿಡೆನ್ಸ್ ಬಂತು ಅಂತಂದರೆ ನೀವು ಆರಾಮಾಗಿ ಇಂಗ್ಲೀಷ್ ಮಾತನಾಡ್ತೀರಿ. ಆ್ಯಂಡ್ ಇಂಗ್ಲೀಷ್ ಮಾತನಾಡೋದು ತುಂಬ ಒಂದು ಡಿಫಿಕಲ್ಟ್ ಟಾಸ್ಕ್ ಏನಲ್ಲ. ಇಂಗ್ಲೀಷ್ ಏನು ಮಹಾ ಲ್ಯಾಂಗ್ವೇಜ್ ಅಂತೇನಲ್ಲ. ಎಲ್ಲ ಲ್ಯಾಂಗ್ವೇಜ್ ಆರಾಮಾಗಿ ಕಲಿಬಹುದಾಗಿರುವಂಥದ್ದು ಸಿಂಪಲ್ ಲ್ಯಾಂಗ್ವೇಜ್. ಒಂದು ಸ್ಕಿಲ್ ಸೆಟ್ ಅಷ್ಟೇನೆ. ದಟ್ ನಿಮ್ಮ ಒಂದು ಏನು ಕರಿಯರ್ ಇದೆ ಇದನ್ನು ಗ್ರೋತ್ಗೋಸ್ಕರ ನಾನು ಇಂಗ್ಲೀಷ್ನ ಎಂಫಸೈಸ್ ಮಾಡ್ತಿರೋದು ಬಿಟ್ರೆ, ಇಂಗ್ಲೀಷ್ ಇಲ್ಲದೆ ನಮ್ಮ ಪ್ರಾಕ್ಟೀಸೇ ಇಲ್ಲ ಅಂತ ಏನಿಲ್ಲ. ಸೊ ಇಂಗ್ಲೀಷ್ ಇಲ್ಲದೆ ಪ್ರಾಕ್ಟೀಸ್ ಇದೆ, ಬಟ್ ಪ್ರಾಕ್ಟೀಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ಇಂಗ್ಲೀಷ್ ಬೇಕು. ಸೊ ಹಾಗಾಗಿ ಆ ಇಂಗ್ಲೀಷ್ನ ಮೂವೀಸ್ ನೀವು ನೋಡಿ ಅದರಿಂದ ಕಲೀಲೂಬಹುದು. ಸೊ ಹಾಗಾಗಿ ನಿಮ್ಮ ಇಂಟ್ರೆಸ್ಟ್ ಇರುವಂಥ ಕಾಮಿಡಿ, ಎನಿಥಿಂಗ್, ಯಾವುದೇ ಜಾನರ್ ಅಥವಾ ಲೀಗಲ್ ಸೀರೀಸ್ ಏನೇ ನೋಡಬಹುದು, ಇಂಗ್ಲೀಷಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇಂಗ್ಲೀಷ್ ಆಟೋಮ್ಯಾಟಿಕಲಿ ನಿಮಗೆ ಸೆಕೆಂಡ್ ಡೇ, ಥರ್ಡ್ ಡೇ ಇಂದ ಇದು ಆಲ್ಮೋಸ್ಟ್ ಎಲ್ಲರಲ್ಲೂ ಸಹ ನಾವು ಇದನ್ನು ನೋಡಿರ್ತೀವಿ. ಇಂಗ್ಲೀಷ್ ಮೂವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮೂವಿ ನಂತರನೇ ನೀವು ಆಟೋಮ್ಯಾಟಿಕ್ಲಿ ಇಂಗ್ಲೀಷ್ ಆಚೆ ಬರುತ್ತೆ. ಸೊ ಡೆಫಿನೆಟ್ಲಿ ಇದು ವರ್ಕ್ ಮಾಡುತ್ತೆ.
ಆ್ಯಂಡ್ ಮಾತನಾಡೋದಕ್ಕೆ ಶುರು ಮಾಡಿದ್ದೀರಿ ಅಂತಂದಾಗ ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲೇ ಮಾತನಾಡೋದಕ್ಕೆ ಶುರು ಮಾಡಿ, ಎಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆ, ಯಾರು ನಿಮ್ಮನ್ನು ಏನು ರೇಗಿಸೋದಿಲ್ಲ ಎಕ್ಸೆಟ್ರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದಾಗ, ಸಫಿಷಿಯೆಂಟ್ ಏಜ್ ಆಗಿದೆ, ಇವತ್ತಿಗೆ ನಮಗೆ ಮೆಚುರಿಟಿ ಅನ್ನೋದಿದೆ, ಸೊ ರೇಗಿಸೋದು ಎಲ್ಲ ಕಾಮನ್ ಆಗಿ ಹ್ಯಾಂಪರ್ ಆಗೋದಿಲ್ಲ. ಬಟ್ ಈವನ್ ದೆನ್ ನಿಮಗೆ ಅನ್ಸುತ್ತೆ ಅಂತಂದ್ರೆ ನಿಮ್ಮ ಕ್ಲೋಸ್ ಸರ್ಕಲ್ ಇಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ದೆನ್ ಯು ಕ್ಯಾನ್ ಟಾಕ್ ಟು ದ ಎಂಟೈರ್ ವರ್ಲ್ಡ್. ಸೊ ಫಸ್ಟ್ ಇಂಗ್ಲಿಷ್ ಮೂವೀಸ್ ಅಥವಾ ನ್ಯೂಸ್ ಪೇಪರ್ ಅಥವಾ ಅಂತ ಹೇಳೋದಿಲ್ಲ, ಆ್ಯಂಡ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಇಸ್ ಮ್ಯಾಂಡೇಟರಿ ರಿಕ್ವೈರ್ಡ್ ಫಾರ್ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್. ಪ್ಲೀಸ್ ನೀವು ಓದಲೇಬೇಕು ಜಡ್ಜ್ಮೆಂಟ್ಸ್ ಅಂತೂ ಸಹ. ಜಡ್ಜ್ಮೆಂಟ್ಸ್ ಇಂದ ನಿಮಗೆ ಅಪ್ರಿಸಿಯೇಷನ್ ಕಲಿಬಹುದು, ಹೇಗೆ ಒಂದು ಜಡ್ಜ್ನ ಒಬಿಟ ಡಿಕ್ಟಾ ಇರುತ್ತೆ, ಯಾವ ವ್ಯೂ ಪಾಯಿಂಟ್ ಮೇಲೆ ಅವರು ಆ ಒಂದು ಜಡ್ಜ್ಮೆಂಟ್ನ ತಗೊಂಡಿದ್ದಾರೆ ಎಕ್ಸೆಟ್ರಾ ನಿಮಗೆ ಅರ್ಥ ಆಗುತ್ತೆ. ಸೊ ಜಡ್ಜ್ಮೆಂಟ್ ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ ಡೈಲಿ ಅಪ್ಡೇಟ್, ಸಿನ್ಸ್ ಯು ಆರ್ ಅ ಪಾರ್ಟ್ ಆಫ್ ದ ಸೊಸೈಟಿ ಆಸ್ ಎನ್ ಅಡ್ವೊಕೇಟ್, ನಿಮಗೆ ಸೊಸೈಟಿನ ಅಪ್ಡೇಟೆಡ್ ನ್ಯೂಸ್ ಗೊತ್ತಿರಲೇಬೇಕು. ಲೀಗಲಿ ಅಪ್ಡೇಷನ್, ನೀವು ಲೀಗಲಿ ಅಪ್ಡೇಟೆಡ್ ಆಗಿರಬೇಕು. ಆಲ್ಸೋ ಇಂಗ್ಲಿಷ್ ಮೂವೀಸ್ ಟು ಬ್ರಿಂಗ್ ಔಟ್ ಕಾನ್ಫಿಡೆನ್ಸ್ ಇನ್ ಯು ಆ್ಯಂಡ್ ಆ ಒಂದು ಲ್ಯಾಂಗ್ವೇಜ್ನ ಮಾತನಾಡೋದಕ್ಕೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಇದೊಂದು ಪ್ರೂವನ್ ಸ್ಟ್ರಾಟಜಿ, ಒಬ್ರು ಇಬ್ರು ಅಂತಲ್ಲ, ಮ್ಯಾಕ್ಸಿಮಮ್ ಜನರಿಗೆ ಇದು ಪ್ರೂವನ್ ಸ್ಟ್ರಾಟಜಿ. ಸೊ ಹಾಗಾಗಿ ಇಂಗ್ಲಿಷ್ ಮೂವೀಸ್ ಅಂತಲೂ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಈ ಒಂದು ಪ್ರಾಕ್ಟೀಸ್ ಅಲ್ಲದೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಲೀಗಲ್ ಡ್ರಾಫ್ಟಿಂಗ್ ಕೋರ್ಸಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಕ್ಲಾಸ್ ರೂಮ್ ಟು ಕೋರ್ಟ್ ರೂಮ್ ಅಂತ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಆಗ್ತಿದೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ. ಕಂಪ್ಲೀಟ್ ನಾವು ಜುಡಿಷರಿಗೆ ಹೇಗೆ ಫೋಕಸ್ಡ್ ಅಂಡ್ ಡೆಡಿಕೇಟೆಡ್ ಆಗಿ ಸಿವಿಲ್ ಜಡ್ಜ್ ಎಕ್ಸಾಮ್ನ ಡೆಡಿಕೇಶನ್ ಇಂದ ನಡೆಸ್ತಿದ್ದೀವಿ, ಅದೇ ರೀತಿ ಈಗ ನೆಕ್ಸ್ಟ್ ಒಂದು ಇನಿಷಿಯೇಟಿವ್, ಇದು ಲೀಗಲ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಇರೋರಿಗೆ ಒಂದು ಬೇಸಿಕ್ ಕೋರ್ಸ್. ಸೊ ನಿಮಗೆ ಚಿಕ್ಕ ಪುಟ್ಟ ಕೋರ್ಸ್ ಜೊತೆಗೆ ಲೀಗಲ್ ಡ್ರಾಫ್ಟಿಂಗ್, ಇದು ಇನಿಷಿಯಲ್ ಲೀಗಲ್ ಡ್ರಾಫ್ಟಿಂಗ್ ಆಗಿರುತ್ತೆ. ನಿಮಗೆ ನೋಟಿಸ್ ಡ್ರಾಫ್ಟಿಂಗ್, ಅಫಿಡವಿಟ್, ಕಂಪ್ಲೇಂಟ್, ಸೆಕ್ಷನ್ 138 NI ಆ್ಯಕ್ಟ್ನ ನೋಟಿಸ್ ಡ್ರಾಫ್ಟ್ ಮಾಡೋದಾಗಿರಬಹುದು, ಅಥವಾ ಡಿವೋರ್ಸಿಗೆ ಅಂತ ಆಗಿರಬಹುದು, ಎನಿಥಿಂಗ್. ನೋಟಿಸ್ನ ಡ್ರಾಫ್ಟ್ ಮಾಡೋದನ್ನ ನಿಮಗೆ 100% ಮಾಡುವಂಥದ್ದು, ಅಫಿಡವಿಟ್ಸ್, ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್, ಕಂಪ್ಲೇಂಟ್ ಕಾಪಿ, ಕನ್ಸ್ಯೂಮರ್ ಕೋರ್ಟ್ಗೆ ಹೇಗೆ ಅಪ್ರೋಚ್ ಆಗೋದು ಎಕ್ಸೆಟ್ರಾ. ಸೊ ಕನ್ಸ್ಯೂಮರ್ ಕಂಪ್ಲೇಂಟ್ನ ಫೈಲ್ ಮಾಡೋದು. ಆ್ಯಂಡ್ ನಿಮಗೆ ಇನ್ನಷ್ಟು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನೀವು ಸ್ವಾತಿ ಲಾ ಅಕಾಡೆಮಿ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡಬಹುದು ಆ್ಯಂಡ್ ಎನ್ರೋಲ್ ಆಗಬಹುದು ನೀವು ಈ ಬ್ಯಾಚಸ್ಗೆ. ಲೀಗಲ್ ಡ್ರಾಫ್ಟಿಂಗ್ ಕೋರ್ಸ್ ನಿಮಗೆ ಸ್ಟಾರ್ಟ್ ಆಗ್ತಿದೆ ಈಗ 7th ಇಂದ ಸ್ಟಾರ್ಟ್ ಆಗುತ್ತೆ. ಸೊ 7th of August ಇಂದ ನಿಮಗೆ ಲೀಗಲ್ ಡ್ರಾಫ್ಟಿಂಗ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಈವ್ನಿಂಗ್ಸ್ ಸೆಷನ್ ಆಗಿರುತ್ತೆ ಆ್ಯಂಡ್ ಪ್ರತಿಯೊಂದು ಲೆಕ್ಚರ್ನ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಈ ಕೋರ್ಸ್ ನಿಮಗೆ ಬೇಸಿಕ್ ಇನಿಷಿಯಲ್ 2500 ರೂಪೀಸಿಗೆ, ಬಟ್ ಇದರದೇ ಅಡ್ವಾನ್ಸ್ಡ್ ಕೋರ್ಸ್ ಅಗೇನ್ ಸೆಪರೇಟ್ ಆಗಿ ನಿಮಗೆ ಅಡ್ವಾನ್ಸ್ಡ್ ಕೋರ್ಸ್ಗೆ ಬೇಕಿದ್ರೆ ಅಡ್ವಾನ್ಸ್ ಕೋರ್ಸನ್ನು ಸಹ ತಗೊಳ್ಬಹುದು. ದಿಸ್ ವಿಲ್ ಬಿ ಯುವರ್ ಬೇಸಿಕ್ ಫೌಂಡೇಶನಲ್ ಬ್ಯಾಚ್. ಸೊ ಲೀಗಲ್ ಡ್ರಾಫ್ಟಿಂಗ್ ರಿಲೇಟೆಡ್ ಆಗಿರುತ್ತೆ. ಕ್ಲಾಸ್ ರೂಮ್ ಟು ಕೋರ್ಟ್ ರೂಮ್ ಅಂತ ಹೊಸ ಇನಿಷಿಯೇಟಿವ್. ಆ್ಯಂಡ್ ಇದರಲ್ಲಿ ನಿಮಗೆ ಕೋರ್ಟ್ ರೂಮ್ಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಲಿಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಬೇಕಾಗಿರುವಂಥ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿ, ಹೇಗೆ ಕೋರ್ಟ್ ರೂಮಲ್ಲಿ ಅಪ್ರೋಚ್ ಆಗಬೇಕು, ಹೇಗೆಲ್ಲ ಪ್ರೊಸೀಡಿಂಗ್ಸ್ ಇರುತ್ತೆ, ಆರ್ಡರ್ನ ಹೇಗೆ ಓದಬೇಕು, ಜಜ್ಮೆಂಟ್ನ ಹೇಗೆ ಓದಬೇಕು ಎಕ್ಸೆಟ್ರಾ, ಎಲ್ಲ ಒಂದು ಟಾಪಿಕ್ಸ್ ರಿಲೇಟೆಡ್ ತುಂಬ ಒಂದು ಮಚ್ ರಿಕ್ವೆಸ್ಟೆಡ್. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಿಂದ ನನಗೆ ರಿಕ್ವೆಸ್ಟ್ ರೈಸ್ ಆಗಿ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿರೋದು. ಸೊ ಈ ಲೀಗಲ್ ಡ್ರಾಫ್ಟಿಂಗ್ ಕೋರ್ಸ್ನ ಒಂದು ರಿಲೇಟೆಡ್ ನಿಮಗೆ ಸ್ಪೆಸಿಫಿಕ್ ಆಗಿ ಹಲವಾರು ಚಿಕ್ಕ ಪಾಕೆಟ್ಸಲ್ಲಿ ನಿಮಗೆ ಕೋರ್ಸಸ್ನ ಇನಿಷಿಯೇಟ್ ಮಾಡ್ತೀವಿ ಆ್ಯಂಡ್ ಎಲ್ಲ ಕೋರ್ಸಸ್ನ ಸಹ ನೀವು ಅವೈಲ್ ಮಾಡ್ಕೋಬಹುದು. ಆ್ಯಂಡ್ ಕಾಂಟ್ರಾಕ್ಟ್ ಡ್ರಾಫ್ಟಿಂಗ್ ಬರುವಂಥ ದಿನಗಳಲ್ಲಿ ಒಂದಾದ ನಂತರ ಒಂದು ನಿಮಗೆ ಲಿಟಿಗೇಷನಲ್ಲಿ ನೀವು ಮುಂದಕ್ಕೆ ಹೋಗೋದಕ್ಕೆ ಬೇಕಾಗಿರುವಂಥ ಚಿಕ್ಕದಾದಂಥ ಒಂದು ಕೋರ್ಸ್ ಫಾರ್ಮ್ಯಾಟಲ್ಲಿ ನಿಮಗೆ ಸ್ಕಿಲ್ಸನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಸೊ ಈ ಒಂದು ಕೋರ್ಸ್ಗೆ ನೀವು ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬಹುದು ಆ್ಯಂಡ್ ಕ್ಲಾಸಸ್ನ ಸ್ಟಾರ್ಟ್ ಆಗ್ತದೆ 7th August ಇಂದ. ಸೊ ಇದರ ರಿಲೇಟೆಡ್ ನಿಮ್ಮ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಅಥವಾ ನಿಮ್ಮ ಫ್ರೆಂಡ್ಸಿಗೆ, ಅಟ್ಲೀಸ್ಟ್ ಒಬ್ಬ ಫ್ರೆಂಡಿಗೆ ಶೇರ್ ಮಾಡಿ ಯಾರಿಗೆ ಈ ರೀತಿ ಕೋರ್ಸಸ್ನ ಅವಶ್ಯಕತೆ ಇದೆ. ಬಿಕಾಸ್ ಪ್ರತಿಯೊಬ್ಬರಿಗೂ ಡ್ರಾಫ್ಟಿಂಗ್ ಬರುತ್ತೆ ಅಂತ ಇಲ್ಲ. ನಾವು ಮಾತನಾಡೋದಕ್ಕೆ ಆರ್ಗ್ಯುಮೆಂಟಿಗೆ ನಾನು ಚೆನ್ನಾಗಿ ಆರ್ಗ್ಯೂ ಮಾಡ್ತೀನಿ ಅಂತ ಆಗಿರ್ಬೋದು, ಬಟ್ ಡ್ರಾಫ್ಟಿಂಗ್ ಬರೋದಿಲ್ಲ. ಸೊ ಅಥವಾ ಇಲ್ಲ ಡ್ರಾಫ್ಟಿಂಗ್ ಬರುತ್ತೆ, ಆರ್ಗ್ಯುಮೆಂಟ್ ಬರೋದಿಲ್ಲ. ಯಾವುದೇ ಒಂದು ನಿಮ್ಮ ಪ್ರಾಕ್ಟೀಸ್ ರಿಲೇಟೆಡ್ ಬೇಕಾಗಿರುವಂಥ ಸ್ಕಿಲ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿ ಕೋರ್ಸಸ್ ಡಿಸೈನ್ ಆಗ್ತಿದೆ. ಸೊ ನೀವು ಕಂಪ್ಲೀಟ್ ಅಪ್ಡೇಟ್ಸ್ಗೋಸ್ಕರ ಸ್ವಾತಿ ಲಾ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಬಹುದು. ಈ ಚಾನಲಿಂದ ನಿಮಗೆ ವ್ಯಾಲ್ಯೂ ಆ್ಯಡ್ ಆಗ್ತದೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆ ಏನಾದರೂ ಕಲಿತಿದ್ದೀರಿ ಅಂತಂದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಅಪ್ಡೇಟ್ಸ್ನ ಫಾಲೋ ಮಾಡ್ತೀರಿ. ಆ್ಯಂಡ್ ಹಾಗೇನೆ ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ನೀವು ಸ್ವಾತಿ ಲಾ ಅಕಾಡೆಮಿ ವಿಸಿಟ್ ಮಾಡಬಹುದು ಅಥವಾ 9650849915
849915 ಈ ನಂಬರಿಗೆ ಕಾಲ್ ಮಾಡಿನೂ ಸಹ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ಬ ಅಡ್ವೊಕೇಟ್ ಅಥವಾ ಲಿಟಿಗೇಷನ್ ಅಲ್ಲಿ ಬರಬೇಕು ಅಂತ ಇರುವಂಥ ಲಾ ಸ್ಟೂಡೆಂಟ್ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್.